ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯುದ್ಧ ನಡೆಯೋದರ ಬಗ್ಗೆ ಇರಾನ್ಗೆ ಮೊದಲೇ ಗೊತ್ತಿತ್ತು. ಅಮೆರಿಕ ಮತ್ತೆ ಇಸ್ರೇಲ್ ತನ್ನ ಮೇಲೆ ದಾಳಿಯನ್ನ ಮಾಡುತ್ತೆ ಅನ್ನುವ ಮಾಹಿತಿ ಇರಾನ್ಗೆ ಮೊದಲೇ ಇತ್ತು. ಈ ಮಾಹಿತಿ ಆದರೂ ಕೂಡ ಅಯಾತುಲ್ಲಾ ಅಲಿ ಖಮೇನಿ ರಕ್ಷಣೆ ಮಾಡುವಲ್ಲಿ ಇರಾನ್ ಸೇನೆ ಎಡವಟ್ಟನ್ನ ಮಾಡ್ಕೊಳ್ತಾ ಅಥವಾ ಖಮೇನಿಯೇ ತನ್ನ ಅಂತ್ಯವನ್ನ ಹುಡುಕಿ ಹೊರಟ್ರಾ ಅನ್ನುವ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಇರಾನ್ ಸುಪ್ರೀಂ ಅಯಾತುಲ್ಲಾ ಅಲಿ ಖಮೇನಿ ಬಂಕರ್ಗೆ ಹೋಗ್ಲಿಲ್ಲ. ಯಾಕೆ ಅವರು ಬಂಕರ್ಗೆ ಹೋಗ್ಲಿಲ್ಲ? ತಮ್ಮ ಮೇಲೆ ದಾಳಿ ಆಗತ್ತೆ ಅನ್ನೋದು ಗೊತ್ತಿದ್ರು ಕೂಡ ಈ ಬಗ್ಗೆ ಅಯಾತುಲ್ಲಾ ಅಲಿ ಖಮೇನಿ ಆಪ್ತ ಹಾಗೆ ಆತನ ಪ್ರತಿನಿಧಿ ಈಗ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಅಯಾತುಲ್ಲಾ ಅಲಿ ಖಮೇನಿಗೆ ಇರಾನ್ಗೆ ಒಂದು ವಾರ ಮೊದಲೇ ತಮ್ಮ ಮೇಲೆ ದಾಳಿ ಆಗತ್ತೆ ಅನ್ನೋದು ಗೊತ್ತಿದ್ರು ಕೂಡ ತಮ್ಮ ಸಾವನ್ನ ಅಯಾತುಲ್ಲಾ ಅಲಿ ಖಮೇನಿ ತಾವೇ ಹುಡುಕೊಂಡು ಹೊರಟ್ರ? ಯಾಕೆಂದ್ರೆ ಅಮೆರಿಕಾದ ಟಾರ್ಗೆಟ್ ಆಗಿದ್ದಿದ್ದೇ ಖಮೇನಿ, ಆದ್ರೂ ಕೂಡ ಅವ್ರು ಯಾಕೆ ಸುರಕ್ಷಿತ ಸ್ಥಳಕ್ಕೆ ಹೋಗ್ಲಿಲ್ಲ ಅಂತ? ಹೌದು ನವೀನ್, ಈಗ ಮುಖ್ಯವಾಗಿ ಅಯತುಲ್ಲಾ ಅಲಿ ಖಮೇನಿ ಮತ್ತು ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ದಾಳಿಯನ್ನು ನಡೆಸ್ತವೆ ಅನ್ನೋದು ಒಂದು ವಾರ ಮುಂಚಿತವಾಗಿಯೇ ಇರಾನ್ ದೇಶಕ್ಕೂ ಕೂಡ ಗೊತ್ತಿತ್ತು ಮತ್ತು ಜಗತ್ತಿಗೂ ಕೂಡ ಗೊತ್ತಿತ್ತು. ಯಾಕೆಂತಂದ್ರೆ ಅಮೆರಿಕ ಒಂದು ವಾರ ಮುಂಚಿತವಾಗಿಯೇ ತನ್ನ ಯುದ್ಧ ವಿಮಾನಗಳನ್ನ ಅಮೆರಿಕದಿಂದ ಮಧ್ಯಪ್ರಾಚ್ಯದ ತನ್ನ ವಾಯುನೆಲೆಗಳಿಗೆ ಶಿಫ್ಟ್ ಮಾಡ್ತಾ ಇತ್ತು ಮತ್ತು ಸೈನಿಕರನ್ನು ಕೂಡ ಮಧ್ಯಪ್ರಾಚ್ಯದ ದೇಶಗಳಿಗೆ ರವಾನೆಯನ್ನ ಮಾಡಿತ್ತು. ಈ ರವಾನೆ ಮಾಡಿದಂತ ಉದ್ದೇಶನೇ ಇರಾನ್ನ ಮೇಲೆ ದಾಳಿ ಮಾಡಬೇಕು ಅನ್ನೋದಾಗಿತ್ತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತಿಮ ಒಪ್ಪಿಗೆಯನ್ನ ಕೊಡ್ತಾ ಇದ್ದಂತೆಯೇ ಮಧ್ಯಪ್ರಾಚ್ಯ ದೇಶಗಳಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳಿಂದ ಇರಾನ್ನ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಅಮೆರಿಕ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಈ ಒಂದು ಮಾಹಿತಿ ಇರಾನ್ ದೇಶಕ್ಕೂ ಕೂಡ ಇತ್ತು, ಅಯತುಲ್ಲಾ ಅಲಿ ಖಮೇನಿ ಅವರಿಗೂ ಕೂಡ ಇತ್ತು, ಇರಾನ್ ಸೇನೆಗೂ ಕೂಡ ಇತ್ತು. ಆದ್ರೂ ಕೂಡ ಅಯತುಲ್ಲಾ ಅಲಿ ಖಮೇನಿ ಅವರನ್ನ ರಕ್ಷಣೆಯನ್ನ ಮಾಡುವಲ್ಲಿ ಇರಾನ್ ಸೇನೆನೇ ಈಗ ವಿಫಲವಾಯಿತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಜೊತೆಗೆ ಅಯತುಲ್ಲಾ ಅಲಿ ಖಮೇನಿ ಕೂಡ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾಕೆ ವಿಫಲ ಆದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇದಕ್ಕೀಗ ಅಯತುಲ್ಲಾ ಅಲಿ ಖಮೇನಿ ಅವರ ಆಪ್ತರೊಬ್ಬರು ಉತ್ತರವನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಹಕೀಮ್ ಅವರು ಅಬ್ದುಲ್ ಮಜೀದ್ ಹಕೀಮ್ ಅವರು ಭಾರತಕ್ಕೆ ಬಂದಿದ್ದಾರೆ. ಅಬ್ದುಲ್ ಅಜೀದ್ ಹಕೀಮ್ ಅವರು ಅಯತುಲ್ಲಾ ಅಲಿ ಖಮೇನಿಗೆ ಆಪ್ತರಾಗಿದ್ದಂತವರು. ಇವರು ಹೇಳೋ ಪ್ರಕಾರ ಅಯತುಲ್ಲಾ ಅಲಿ ಖಮೇನಿಯೇ ಬಂಕರ್ ಗಳಿಗೆ ಹೋಗಿ ರಕ್ಷಣೆಯನ್ನ ಪಡೆಯಲಿಕ್ಕೆ ಸಿದ್ಧ ಇರಲಿಲ್ಲ. ಯಾಕೆಂತಂದ್ರೆ ನಾನು ಮೊದಲಿಗೆ ನನ್ನ ದೇಶದ ಜನರನ್ನ ರಕ್ಷಣೆಯನ್ನ ಮಾಡಬೇಕು, ನನ್ನ ದೇಶದ ಜನರನ್ನ ರಕ್ಷಣೆ ಮಾಡದೆ ನಾನೊಬ್ಬ ರಕ್ಷಣೆಯನ್ನ ಮಾಡಿಕೊಂಡು ಬಂಕರ್ಗೆ ಹೋದ್ರೆ ಸರಿಯಾಗೋದಿಲ್ಲ. ನೀವು ನಮ್ಮ ದೇಶದಲ್ಲಿರುವಂತಹ ಎಲ್ಲ 9 ಕೋಟಿ ಜನರಿಗೂ ಕೂಡ ಬಂಕರ್ಗಳನ್ನ ಮಾಡಿ ರಕ್ಷಣೆಯನ್ನ ಮಾಡಿದ್ರೆ ನಾನು ಕೂಡ ನನಗಾಗಿ ಬಂಕರನ್ನ ಮಾಡಿಕೊಂಡು ಬಂಕರ್ಗೆ ಹೋಗ್ತೇನೆ. ನನ್ನ ದೇಶದ ಬಡವರು ನಿರ್ಗತಿಕ ಜನ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಅವರನ್ನ ಬಿಟ್ಟು ನಾನು ಬಂಕರ್ಗೆ ಹೋಗ್ಲಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಅಯತುಲ್ಲಾ ಅಲಿ ಖಮೇನಿ ತಮ್ಮ ಸೇನೆಯ ಮುಖ್ಯಸ್ಥರುಗಳಿಗೂ ಕೂಡ ಹೇಳಿದ್ರು. ಈ ಕಾರಣಕ್ಕಾಗಿನೇ ಅವರೇನೆ ಬಂಕರ್ಗೆ ಹೋಗ್ಲಿಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿನೇ ಅವರು ತಮ್ಮ ನಿತ್ಯ ವಾಸ ಇದ್ದಂತಹ ಮನೆ ಮತ್ತು ಕಚೇರಿನಲ್ಲೇ ಇದ್ರು. ಈ ನಿತ್ಯ ವಾಸ ಇದ್ದಂತಹ ಮನೆ ಮತ್ತು ಕಚೇರಿಯ ಲೊಕೇಶನ್ ಅಮೆರಿಕ ಮತ್ತು ಇಸ್ರೇಲ್ಗೂ ಕೂಡ ಗೊತ್ತಿತ್ತು. ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ಆ ಮನೆಯನ್ನೇ ಗುರಿಯಾಗಿಸಿಕೊಂಡು ಪ್ರಿಸಿಷನ್ ಸ್ಟ್ರೈಕ್ ಅನ್ನ ನಡೆಸಲಿಕ್ಕೂ ಕೂಡ ಅನುಕೂಲ ಆಯಿತು. ಹಾಗಾಗಿ ಒಂದು ಪ್ರಿಸಿಷನ್ ಸ್ಟ್ರೈಕ್ ಅನ್ನ ನಡೆಸನೆ ಫೆಬ್ರವರಿ 28ರ ಮೊದಲ ದಿನವೇ ಅಯತುಲ್ಲಾ ಅಲಿ ಖಮೇನಿಯನ್ನ ಹೊಡೆದುರಿಸುವಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸೇನೆಗಳು ಯಶಸ್ವಿಯಾಗಿವೆ. ಮುಖ್ಯವಾಗಿ ಜನರನ್ನ ರಕ್ಷಣೆ ಮಾಡದೆ ನಾನೊಬ್ಬನೇ ಹೋಗಿ ಬಂಕರ್ನಲ್ಲಿ ಅಡಿಗೆ ಕುಳಿತುಕೊಳ್ಳಲ್ಲ ಅನ್ನುವ ಅಯತುಲ್ಲಾ ಅಲಿ ಖಮೇನಿ ಅವರ ಧೋರಣೆ ನಿಲುವೆ ಅವರ ಸಾವಿಗೂ ಕೂಡ ಕಾರಣ ಆಗಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.